ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್. ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ BCom 6th ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಚಾಪ್ಟರ್ದು ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತೇಳಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ದು ಮೀನಿಂಗ್ ನೋಡೋದಾದರೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಹೆಲ್ಪ್ಸ್ ಟು ಮ್ಯಾನೇಜ್ಮೆಂಟ್ ಇನ್ ಫಂಕ್ಷನ್ಸ್ ಲೈಕ್ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್. ಇಟ್ ಈಸ್ ಯೂಸ್ಫುಲ್ ಫಾರ್ ಮ್ಯಾನೇಜ್ಮೆಂಟ್. ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟ್ ಅನ್ನೋದು ಒಂದು ಅಕೌಂಟ್ನ ವಿಧ. ಇದೇನು ಮಾಡುತ್ತಂತಂದರೆ ಫಿನಾನ್ಷಿಯಲ್ ರಿಲೇಟೆಡ್ಡು ಮತ್ತು ಕಾಸ್ಟ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಮ್ಯಾನೇಜ್ಮೆಂಟಿಗೆ ಒಂದು ರಿಪೋರ್ಟ್ ಮಾಡಿ ಸಲ್ಲಿಸುತ್ತೆ. ಅಂದರೆ ಇದು ಪ್ಲ್ಯಾನ್ ಮಾಡೋಕ್ಕಾಗಿರ್ಬೋದು, ಆರ್ಗನೈಸ್ ಮಾಡೋಕ್ಕಾಗಿರ್ಬೋದು, ಆಮೇಲೆ ಡೈರೆಕ್ಟ್ ಮಾಡೋಕ್ಕಾಗಿರ್ಬೋದು, ಅಥವಾ ಯಾವುದೋ ಕಾಸ್ಟ್ ಕಂಟ್ರೋಲ್ ಮಾಡೋಕ್ಕಾಗಿರ್ಬೋದು, ಒಂದು ಪ್ಲ್ಯಾನನ್ನು ರೆಡಿ ಮಾಡಿ ಮ್ಯಾನೇಜ್ಮೆಂಟಿಗೆ ಸಲ್ಲಿಸುತ್ತೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಅಕೌಂಟಿಂಗ್ ವಿಚ್ ಪ್ರೊವೈಡ್ ನೆಸೆಸರಿ ಇನ್ಫಾರ್ಮೇಷನ್ ಟು ಮ್ಯಾನೇಜ್ಮೆಂಟ್ ಫಾರ್ ಪ್ಲ್ಯಾನಿಂಗ್ ಡಿಸಿಷನ್ ಮೇಕಿಂಗ್. ಅಂದರೆ ಬಿಸ್ನೆಸ್ ಬಗ್ಗೆ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಮ್ಯಾನೇಜ್ಮೆಂಟಿಗೆ ಸಲ್ಲಿಸೋದಕ್ಕೆ ಮ್ಯಾನೇಜ್ಮೆಂಟ್ ಅಕೌಂಟ್ ಅಂತ ಕರಿತೀವಿ. ಡೆಫಿನೇಷನ್ ನೋಡೋದಾದರೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಕನ್ಸರ್ನ್ಡ್ ವಿತ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ದಟ್ ಈಸ್ ಯೂಸ್ಫುಲ್ ಫಾರ್ ಮ್ಯಾನೇಜ್ಮೆಂಟ್. ಅದೇ ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಮ್ಯಾನೇಜ್ಮೆಂಟಿಗೆ ಸಲ್ಲಿಸುತ್ತೆ. ಇದು ಒಳ್ಳೆಯ ಒಂದು ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್, ನೇಚರ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ನೇಚರ್ ಅಂತಂದರೆ ಸ್ವಭಾವ. ಮ್ಯಾನೇಜ್ಮೆಂಟ್ ಅಕೌಂಟ್ನ ಸ್ವಭಾವವನ್ನು ನೋಡೋದಾದರೆ, ಫಸ್ಟ್ ಒನ್ ಫ್ಯೂಚರ್ ಓರಿಯೆಂಟೆಡ್. ಇದು ಯಾವಾಗಲೂ ಭವಿಷ್ಯವನ್ನು ಇವತ್ತೇ ನಿರ್ಧಾರ ಮಾಡೋದಾಗಿರ್ತೈತಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತಂದರೆ ಎಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಏನು ರಿಪೋರ್ಟ್ ತಯಾರು ಮಾಡಿರ್ತಾರಲ್ಲ, ಮ್ಯಾನೇಜ್ಮೆಂಟಿಗೆ ಫ್ಯೂಚರಲ್ಲಿ ಯಾವ ರೀತಿಯಾಗಿ ಏನೇನೆಲ್ಲ ನಮ್ಮ ಬಿಸ್ನೆಸ್ಸಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ನಾವು ಪ್ರಾಫಿಟ್ ಮಾಡ್ಬೋದು ಅನ್ನೋದನ್ನು ನಿರ್ಧರಿಸೋದಾಗಿರುತ್ತೆ. ಅಂದರೆ ಟೋಟಲಿ ಇದು ಫ್ಯೂಚರ್ ಓರಿಯೆಂಟೆಡ್ ಆಗಿರುತ್ತೆ. ನೆಕ್ಸ್ಟ್, ಇಂಟರ್ನಲ್ ಯೂಸ್ ಓನ್ಲಿ ಅಂತಂದರೆ ಇದನ್ನು ಕೇವಲ ಮ್ಯಾನೇಜ್ಮೆಂಟ್ ಅವರು ಮಾತ್ರ ಯೂಸ್ ಮಾಡ್ಕೊತಾರೆ. ಅಂದರೆ ಬಿಸ್ನೆಸ್ ಮಾತ್ರ ಯೂಸ್ ಮಾಡ್ಕೊಳುತ್ತೆ ಮ್ಯಾನೇಜ್ಮೆಂಟ್ ಅಕೌಂಟನ್ನು. ಇದರಲ್ಲಿ ಎಕ್ಸ್ಟರ್ನಲ್ ಯೂಸರ್ಸ್ ಬರೋದಿಲ್ಲ. ನೆಕ್ಸ್ಟ್, ಯೂಸಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಡಾಟಾ. ಮ್ಯಾನೇಜ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಂದ್ರೆ ಫೈನಾನ್ಷಿಯಲ್ ಮತ್ತು ಕಾಸ್ಟ್ ಅಕೌಂಟ್ದ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದಾಗ ಮಾತ್ರ ಮ್ಯಾನೇಜ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್, ನಾಟ್ ಕಂಪಲ್ಸರಿ ಬೈ ಲಾ. ಅಂದರೆ ಇದನ್ನು ಕಂಪಲ್ಸರಿಯಾಗಿ ತಯಾರು ಮಾಡಲೇಬೇಕಂತೇನಿಲ್ಲ. ಫೈನಾನ್ಷಿಯಲ್ ಅಕೌಂಟ್ ಥರ ಕಂಪಲ್ಸರಿಯಾಗಿ ಫೈನಾನ್ಷಿಯಲ್ ಅಕೌಂಟನ್ನು ತಯಾರು ಮಾಡಲೇಬೇಕಾಗಿರುತ್ತೆ. ಇದರಲ್ಲಿ ಹಾಗೇನಿಲ್ಲ, ಇದು ಮ್ಯಾನೇಜ್ಮೆಂಟಿಗೆ ಬಿಟ್ಟಿದ್ದಾಗಿರುತ್ತೆ. ನೆಕ್ಸ್ಟ್, ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನು ನೋಡೋದಾದರೆ, ಇಟ್ ಈಸ್ ಹೆಲ್ಪ್ಸ್ ಇನ್ ಪ್ಲ್ಯಾನಿಂಗ್. ಅಂದರೆ ಫ್ಯೂಚರ್ ಒಂದು ಪ್ಲ್ಯಾನ್ ಮಾಡೋದು, ಫ್ಯೂಚರಲ್ಲಿ ಒಂದು ಪ್ಲ್ಯಾನ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ಬಿಸ್ನೆಸ್ಸನ್ನು ಯಾವ ರೀತಿಯಾಗಿ ರನ್ ಮಾಡಬೇಕು, ಯಾವ ರೀತಿಯಾಗಿ ಪ್ರಾಫಿಟನ್ನು ಅರ್ನ್ ಮಾಡಬೇಕು ಅಂತೇಳಿ ಫ್ಯೂಚರ್ ಪ್ಲ್ಯಾನಿಂಗ್ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋದು ಯೂಸ್ ಆಗುತ್ತೆ. ನೆಕ್ಸ್ಟ್, ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ಫ್ಯೂಚರ್ ಒಂದು ಬಿಸ್ನೆಸ್ ಬಗ್ಗೆ ಒಳ್ಳೆಯ ರೀತಿಯಾಗಿ ಒಂದು ಬೆಟರ್ ಡಿಸಿಷನನ್ನು ತೆಗೆದುಕೊಳ್ಳೋದಕ್ಕೆ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋದು ಬಿಸ್ನೆಸ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಇಂಪ್ರೂವ್ಸ್ ಎಫಿಷಿಯನ್ಸಿ. ಒಳ್ಳೆ ರೀತಿ ಇಲ್ಲಿ ಬಿಸ್ನೆಸ್ ರನ್ ಆಗ್ತಾ ಇತ್ತು ಅಂತಂದರೆ ಅದನ್ನು ಇನ್ನಷ್ಟು ಪ್ರಾಫಿಟೇಬಲ್ ಆಗಿ ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದಕ್ಕೆ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್, ಹೆಲ್ಪ್ಸ್ ಇನ್ ಕಂಟ್ರೋಲ್. ಅಂದರೆ ಕಾಸ್ಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ. ಬಿಸ್ನೆಸ್ಸಲ್ಲಿ ಕಾಸ್ಟನ್ನು ಕಂಟ್ರೋಲ್ ಮಾಡಿದಾಗ ಜಾಸ್ತಿ ಪ್ರೊಡಕ್ಷನ್ ಆದಾಗ ಜಾಸ್ತಿ ಪ್ರಾಫಿಟ್ ಅನ್ನೋದು ಆಗ್ತಿರುತ್ತೆ. ಹಾಗಾಗಿ ಇದು ಕಾಸ್ಟನ್ನು ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್, ಆಪ್ಟಿಮಮ್ ಯೂಸ್ ಆಫ್ ರಿಸೋರ್ಸಸ್. ಅಂದರೆ ಮಟೀರಿಯಲ್, ಮನಿನ ಯಾವ ರೀತಿಯಾಗಿ ಯೂಸ್ ಮಾಡಿಕೊಂಡು ಬಿಸ್ನೆಸ್ಸನ್ನು ರನ್ ಮಾಡಬೇಕು ಅನ್ನೋದನ್ನು ಮ್ಯಾನೇಜ್ಮೆಂಟ್ ಅಕೌಂಟ್ ಹೇಳುತ್ತೆ. ನೆಕ್ಸ್ಟ್, ಇನ್ಕ್ರೀಸ್ ಪ್ರಾಫಿಟಬಿಲಿಟಿ. ಟೋಟಲಾಗಿ ಇವೆಲ್ಲವನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಬಿಸ್ನೆಸ್ಸನ್ನು ಪ್ರಾಫಿಟ್ ಮಾಡಬೇಕು, ಪ್ರಾಫಿಟನ್ನು ವರ್ಷ ಯಾವ ರೀತಿಯಾಗಿ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಇದ್ರದ್ದು ಒಂದು ಉದ್ದೇಶ ಆಗಿರ್ತೈತಿ. ನೆಕ್ಸ್ಟ್, ನಾವು ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್, ವ್ಯಾಪ್ತಿ. ಮ್ಯಾನೇಜ್ಮೆಂಟ್ ಅಕೌಂಟನ್ನು ಒಂದು ವ್ಯಾಪ್ತಿಯನ್ನು ನೋಡೋದಾದರೆ ಎಲ್ಲೆಲ್ಲಿ ಯೂಸ್ ಆಗುತ್ತಾ, ಯಾವ್ಯಾವ ರೀತಿ ಯೂಸ್ ಆಗುತ್ತೆ ಅಂದರೆ, ಫಸ್ಟ್ ಒನ್ ಫೈನಾನ್ಷಿಯಲ್ ಅಕೌಂಟಿಂಗ್. ಅಂದರೆ ಈಗ ಬಿಸ್ನೆಸ್ನ ಫೈನಾನ್ಷಿಯಲ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡಾಗ ಮಾತ್ರ ನಾವು ಮ್ಯಾನೇಜ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಹಾಗಾಗಿ ಫೈನಾನ್ಷಿಯಲ್ ಅಕೌಂಟಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬಂದೇ ಬರುತ್ತೆ. ನೆಕ್ಸ್ಟ್ ಒನ್ನು ಕಾಸ್ಟ್ ಅಕೌಂಟಿಂಗ್. ಇದರಲ್ಲೂ ಕೂಡ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಹೀಗೆ ಪ್ರೊಡಕ್ಷನ್ಗೆ ರಿಲೇಟೆಡ್ ಆಗಿರೋ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡಾಗ ಮಾತ್ರ ನಾವು ಮ್ಯಾನೇಜ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಹಾಗಾಗಿ ಕಾಸ್ಟ್ ಅಕೌಂಟಿಂಗ್ ಅನ್ನೋದು ಕೂಡ ಒಂದು ಮ್ಯಾನೇಜ್ಮೆಂಟ್ ಅಕೌಂಟ್ನ ಭಾಗ ಆಗಿರುತ್ತೆ. ನೆಕ್ಸ್ಟ್, ಬಡ್ಜೆಟಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್. ಬಡ್ಜೆಟನ್ನು ಬಿಸ್ನೆಸ್ ರಿಲೇಟೆಡ್ ಬಡ್ಜೆಟನ್ನು ಯಾವ ರೀತಿಯಾಗಿ ಹಾಕಬೇಕು, ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅನ್ನೋದರಲ್ಲಿ ಕೂಡ ಈ ಮ್ಯಾನೇಜ್ಮೆಂಟ್ ಅಕೌಂಟು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಫೈನಾನ್ಷಿಯಲ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಫೈನಾನ್ಷಿಯಲ್ ಅನಾಲಿಸಿಸ್ ಮೀನ್ಸ್ ನಿಮಗೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ಬರುತ್ತೆ. ರೇಷಿಯೋ ಅನಾಲಿಸಿಸ್ ಆಗಿರ್ಬೋದು, ಟ್ರೆಂಡ್ ಅನಾಲಿಸಿಸ್ ಆಗಿರ್ಬೋದು, ಇವುಗಳಲ್ಲೆಲ್ಲ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಯೂಸ್ಫುಲ್ ಆಗುತ್ತೆ. ಮತ್ತು ನೆಕ್ಸ್ಟ್, ಡಿಸಿಷನ್ ಮೇಕಿಂಗ್ ಟೆಕ್ನಿಕ್ಸ್. ಅಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟನ್ನು ಕಾಣ್ಬೋದು. ಯಾವ್ಯಾವ ರೀತಿ ಅಂತಂದರೆ, ಡಿಸಿಷನ್ ಮೇಕಿಂಗ್ ಟೆಕ್ನಿಕ್ಸು ಮೀನ್ಸ್ ಈ ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಡಿಸಿಷನ್ ಮೇಕಿಂಗ್ ಟೆಕ್ನಿಕ್ಸಲ್ಲಿ ಮತ್ತೆ ಕೆಲವೊಂದಿಷ್ಟು ವಿಧಗಳು ಬರ್ತಾವೆ. ಮಾರ್ಜಿನಲ್ ಕಾಸ್ಟಿಂಗ್ ಆಗಿರ್ಬೋದು, ಬ್ರೇಕ್ ಈವನ್ ಪಾಯಿಂಟ್ ಆಗಿರ್ಬೋದು, ಇವುಗಳನ್ನೆಲ್ಲ ಇಲ್ಲಿ ಡಿಸಿಷನ್ ಮೇಕಿಂಗ್ ಟೆಕ್ನಿಕ್ಸಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ರಿಪೋರ್ಟಿಂಗ್ ಅಂತಂದರೆ ಇವೆಲ್ಲವನ್ನು
ಪ್ಲ್ಯಾನ್ ಮಾಡಿ ಆರ್ಗನೈಸ್ ಮಾಡಿ ಕೊನೆಗೆ ಒಂದು ರಿಪೋರ್ಟನ್ನು ರೆಡಿ ಮಾಡಿ ಮ್ಯಾನೇಜ್ಮೆಂಟ್ಗೆ ಸಲ್ಲಿಸೋದಾಗಿರುತ್ತೆ. ಟೋಟಲಿ ಇಷ್ಟೇ. ಇವೆಲ್ಲ ಒಂದು ಪಾಯಿಂಟ್ಗಳಲ್ಲಿ ನಾವು ಮ್ಯಾನೇಜ್ಮೆಂಟ್ ಅಕೌಂಟನ್ನು ವ್ಯಾಪ್ತಿಯನ್ನು ಕಾಣ್ಬೋದು. ನೆಕ್ಸ್ಟು ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟ್ನ ಉದ್ದೇಶವನ್ನು ನೋಡೋದಾದರೆ ಫಸ್ಟ್ ಒನ್ ಟು ಪ್ರೊವೈಡ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಬಿಸ್ನೆಸ್ನ ಒಂದು ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ಮ್ಯಾನೇಜ್ಮೆಂಟ್ ಅಕೌಂಟಿಗೆ ಪ್ರೊವೈಡ್ ಮಾಡೋದಾಗಿರ್ತೈತಿ. ಮೇನ್ ಇದ್ರದ್ದು ಉದ್ದೇಶ ಅಂತಂದ್ರೆ ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ಮ್ಯಾನೇಜ್ಮೆಂಟ್ ಅಕೌಂಟಿಗೆ ಪ್ರೊವೈಡ್ ಮಾಡೋದಾಗಿರುತ್ತೆ. ನೆಕ್ಸ್ಟು ಟು ಹೆಲ್ಪ್ಸ್ ಇನ್ ಪ್ಲ್ಯಾನಿಂಗ್. ಅಂದರೆ ಪ್ಲ್ಯಾನಿಂಗ್ ಅಂತಂದರೆ ಯಾವ ರೀತಿಯಾಗಿ ಬಿಸ್ನೆಸ್ಸನ್ನು ರನ್ ಮಾಡೋದು, ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೊಳೋದು, ಅಂದರೆ ಶಾರ್ಟ್ ಟರ್ಮ್ ಪ್ಲ್ಯಾನ ಅಥವಾ ಲಾಂಗ್ ಟರ್ಮ್ ಪ್ಲ್ಯಾನ, ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋದು ಇದ್ರದ್ದು ಉದ್ದೇಶ ಆಗಿರ್ತೈತಿ. ನೆಕ್ಸ್ಟ್ ಟು ಅಸಿಸ್ಟ್ ಡಿಸಿಷನ್ ಮೇಕಿಂಗ್. ಪ್ಲ್ಯಾನ್ ಮಾಡ್ಕೊಂಡ್ಮೇಲೆ ಡಿಸಿಷನ್ ಮೇಕಿಂಗ್ ಮಾಡೋದು ಕೂಡ ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟ್ನ ಉದ್ದೇಶ. ನೆಕ್ಸ್ಟ್ ಟು ಹೆಲ್ಪ್ ಇನ್ ಕಾಸ್ಟ್ ಕಂಟ್ರೋಲ್. ಅಂತಂದರೆ ಕಾಸ್ಟ್ ಕಂಟ್ರೋಲ್ ಮಾಡೋದು ಮೇನ್ ಇದ್ರದ್ದು ಉದ್ದೇಶ ಆಗಿರುತ್ತೆ. ಅಂದಾಗ ಮಾತ್ರ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆದರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಟು ಇಂಪ್ರೂವ್ ಎಫಿಷಿಯನ್ಸಿ. ಎಂಪ್ಲಾಯ್ದು ಮತ್ತು ಡಿಪಾರ್ಟ್ಮೆಂಟ್ ಪರ್ಫಾರ್ಮೆನ್ಸನ್ನು ಅನಲೈಸ್ ಮಾಡಿ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಕೊಳಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್. ಓವರ್ ಆಲ್ ಆಗಿ ಮ್ಯಾನೇಜ್ಮೆಂಟ್ ಅಕೌಂಟ್ನ ಒಂದು ಉದ್ದೇಶವನ್ನು ನೋಡೋದಾದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಗಿರುತ್ತೆ. ಅಂದರೆ ಕಾಸ್ಟನ್ನು ಕಂಟ್ರೋಲ್ ಮಾಡಿ ಪ್ರೊಡಕ್ಷನನ್ನು ಜಾಸ್ತಿ ಮಾಡಿ ಪ್ರಾಫಿಟನ್ನು ಹೆಚ್ಚು ಮಾಡೋದು ಈ ಮ್ಯಾನೇಜ್ಮೆಂಟ್ ಅಕೌಂಟ್ನ ಒಂದು ಮೇನ್ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್. ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟ್ನ ಕಾರ್ಯ. ಈ ಎಲ್ಲವನ್ನು ಮಾಡಿದಾದಮೇಲೆ ಅಂದರೆ ಇದ್ರದ್ದು ಒಂದು ಮಹತ್ವ ಆಗಿರ್ಬೋದು, ಸಿಗ್ನಿಫಿಕೆನ್ಸ್ ಆಗಿರ್ಬೋದು, ಸ್ಕೋಪು, ನೆಕ್ಸ್ಟ್ ಆಬ್ಜೆಕ್ಟಿವ್ಸು, ಇದೆಲ್ಲ ಆದಮೇಲೆ ಕೊನೆಯದಾಗಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟನ್ನು ನೋಡಿದಾಗ ಫಸ್ಟ್ ಒನ್ನು ಡಾಟಾ ಕಲೆಕ್ಷನ್. ಅಂದರೆ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ಕಾಸ್ಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರ್ಬೋದು, ಎರಡು ಇನ್ಫಾರ್ಮೇಷನ್ ಒಂದು ಡಾಟಾವನ್ನು ಕಲೆಕ್ಟ್ ಮಾಡೋದು ಇದರ ಒಂದು ಮೊದಲ ಒಂದು ಕಾರ್ಯವಾಗಿರ್ತೈತಿ. ನೆಕ್ಸ್ಟ್ ಅನಲೈಸಿಸ್. ಅಂದರೆ ಕಲೆಕ್ಟ್ ಮಾಡಿದಂಥ ಡಾಟಾವನ್ನು ಅನಲೈಸ್ ಮಾಡುತ್ತೆ. ಅಂದರೆ ಇದು ಯಾವ ರೀತಿಯಾಗಿದೆ ಅಂತೇಳಿ ಅನಲೈಸ್ ಮಾಡುವಂಥ ಒಂದು ಪ್ರಾಸೆಸ್ ಆಗಿರುತ್ತೆ. ನೆಕ್ಸ್ಟ್ ಪ್ಲ್ಯಾನಿಂಗ್ ಮಾಡುತ್ತಾ. ಅಂದರೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗ್ ಆಗಿರ್ಬೋದು, ಬಡ್ಜೆಟ್ ಪ್ಲ್ಯಾನಿಂಗ್ ಆಗಿರ್ಬೋದು, ಈ ರೀತಿಯಾಗಿ ಪ್ಲ್ಯಾನಿಂಗ್ ಮಾಡೋದು ಇದರದ ಒಂದು ಕಾರ್ಯ ಆಗಿರ್ತೈತಿ. ನೆಕ್ಸ್ಟ್ ರಿಪೋರ್ಟಿಂಗ್. ಇಷ್ಟೆಲ್ಲ ಆದಮೇಲೆ ಕೊನೆಯದಾಗಿ ಒಂದು ರಿಪೋರ್ಟನ್ನು ರೆಡಿ ಮಾಡಿ ಮ್ಯಾನೇಜ್ಮೆಂಟಿಗೆ ಸಲ್ಲಿಸೋದು ಈ ಮ್ಯಾನೇಜ್ಮೆಂಟ್ ಅಕೌಂಟ್ನ ಒಂದು ಕಾರ್ಯವಾಗಿರ್ತೈತಿ. ಸೊ ಇವುಗಳು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಗಿರ್ತೈತಿ. ನೆಕ್ಸ್ಟ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನೇನು ನೋಡಿದ್ವಿ ಅಂತಂದ್ರೆ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಗಿರ್ಬೋದು, ಡೆಫಿನೇಷನ್ ಆಗಿರ್ಬೋದು, ಹಾಗೆ ನೇಚರ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಗಿರ್ಬೋದು, ಸಿಗ್ನಿಫಿಕೆನ್ಸು, ಸ್ಕೋಪ್ ಆಗಿರ್ಬೋದು, ಆಮೇಲೆ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಗಿರ್ಬೋದು, ಕೊನೆಯದಾಗಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ಇಷ್ಟು ಕಾನ್ಸೆಪ್ಟನ್ನು ನೋಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಫೈನಾನ್ಷಿಯಲ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋದಿರುತ್ತೆ. ಸೊ ಇವತ್ತಿನ ಕ್ಲಾಸ್ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡಕ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೆ ಒಂದು ದೊಡ್ಡ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.